ಇದೆ, ನನಗೆ ಅದು ಗೊತ್ತಿಲ್ಲ ಏನಂತೇಳಿ. ಈಗ ನಾವು ಧಾರ್ಮಿಕ ದತ್ತಿ ಇಲಾಖೆ ಅಂತ ನಾವು ಕರಿತೀವಿ. ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹುಂಡಿಗೆ ಹಣ ಹಾಕಿದ್ರೆ ಆ ಹಣ ಸರ್ಕಾರಕ್ಕೆ ಹೋಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಮಸೀದಿಗಳಲ್ಲಿ ಅದೇ ರೀತಿಯಾಗಿ ಹಣ ಹಾಕಿದ್ರೆ ಸರ್ಕಾರಕ್ಕೆ ಹೋಗುತ್ತಾ? ಅದು ಜಸ್ಟ್ ಫಾರ್ ಮೈ ನಾಲೆಜ್. ಇಲ್ಲ. ಸೊ ಹಾಗಾದ್ರೆ ಓಕೆ, ನಾನು ಆನ್ಸರ್ ಮಾಡಲ್ಲ. ಓಕೆ, ಧಾರ್ಮಿಕ ಒಂದ್ ನಿಮಿಷ ನೋಡಿ, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರ್ತಕ್ಕಂತ ದೇವಸ್ಥಾನಗಳು ಮುಜರಾಯಿ ಇಲಾಖೆಯಿಂದ ಬರ್ತಕ್ಕಂತ ದೇವಸ್ಥಾನದ ₹1 ಸರ್ಕಾರ ತೆಗೆದುಕೊಳ್ಳುವುದಿಲ್ಲ. ಮತ್ತೆ ಎಲ್ಲೋಗುತ್ತೆ ಅಂದ್ರೆ ಭಕ್ತರ ಅದೇ ದೇವಸ್ಥಾನದ ಹಣವನ್ನು ಅದೇ ದೇವಸ್ಥಾನದ ಅಭಿವೃದ್ಧಿಗೆ ಖರ್ಚು ಮಾಡ್ತೇವೆ. ಓಕೆ, ನನ್ನ ಹಣವನ್ನ ₹1 ಒಂದು ಪೈಸೆಯನ್ನು ತೆಗೆದುಕೊಳ್ಳೋದಿಲ್ಲ ಸರ್ಕಾರ, ಅದನ್ನು ಮುಟ್ಟೋದು ಇಲ್ಲ. ನಾವು ಒಬ್ರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ. ದೇವಸ್ಥಾನದ ಹಣವನ್ನ ದೇವಸ್ಥಾನದ ಅಭಿವೃದ್ಧಿಗೆ ಮಾಡ್ತೇವೆ. ಏನ್ ಪೇಪರ್ಸ್? ಎಲ್ಲಿಂದ ಅಪ್ಲೈ ಮಾಡಿ ಗೊತ್ತಾಗ್ತದೆ. ನಾನು ಅಪ್ಲೈ ಮಾಡ್ಬೇಕು. ನಿಮಗೆ ಮಾಹಿತಿ ಬೇಕು, ನೀವು ಅಪ್ಲೈ ಮಾಡ್ಕೊಳ್ಳಿ. ಇದು ನಾವೇ ಒಂದು ಆಟೆ ತಂದಿದ್ದೇವೆ. ನಮ್ಮ ಕೇಂದ್ರ ಸರ್ಕಾರ ಇದ್ದಾಗ ಒಂದು ಮುಕ್ತವಾದಂತ ಮಾಹಿತಿಯನ್ನು ಕೊಡೋದಕ್ಕೆ ಆಟೆ ತಂದಿದ್ದೇವೆ. ನಿಮಗೆ ಬೇಕಾದ್ರೆ ತೆಗೆದುಕೊಳ್ಳಿ, ನನ್ನ ಹತ್ರ ಮಾಹಿತಿ ಇದೆ. ನಾನು ನಿಮಗೆ ಒಂದ್ ನಿಮಿಷ, ನೀವು ಬೇಕು ತೆಗೆದುಕೊಳ್ಳಿ, ನಿಮ್ಗೆ ಯಾವ ಮಾಹಿತಿ ಬೇಕಾದ್ರೂ. ಈ ದೇಶದಲ್ಲಿ ಎಲ್ಲಾ ಮಾಹಿತಿನೂ ಮುಕ್ತವಾಗಿ ಸಿಗುತ್ತೆ. ಹಾಕಿ ನಾವು ಕೊಡ್ತೇವೆ, ಯಾಕೆ ನಿಮ್ಗೆ ಅಲ್ಲ ಕಾಂಗ್ರೆಸ್ಗೆ ಯಾಕೆ ಪ್ರಶ್ನೆಗೆ ಆನ್ಸರ್ ಇಲ್ಲ? ನಿಮ್ಮ ಹತ್ರ ನೀವು ಪ್ರಶ್ನೆ ಕೇಳಕ್ಕೆ ಸಾಮರ್ಥ್ಯ ಇಲ್ಲ. ಸ್ಟೇಟ್ಮೆಂಟ್ ಒಂದ್ ಕಡೆ ಸರಿ,